ಕೃಷ್ಣ ಆಗ ಅಭಿಮನ್ಯುವನ್ನು ಉಳಿಸುವಂತಹ ಎಲ್ಲ ಅವಕಾಶಗಳು ಕೃಷ್ಣನಿಗಿತ್ತು. ಆದರೂ ಕೃಷ್ಣ ಆವಾಗ ಮೌನ ವಹಿಸಿದ. ಅಭಿಮನ್ಯುವಿನ ಪ್ರಕರಣದಲ್ಲಿ ಕೃಷ್ಣನ ಮೇಲೆ ಈ ಆರೋಪವನ್ನು ಹೊರಿಸೋದಕ್ಕಾಗೋದು. ಅದ್ಯಾವುದೂ ಮೂಲ ಮಹಾಭಾರತದ ಕಥೆಗಳಲ್ಲ, ಅದು ದ್ರೋಣರ ತಂತ್ರ. ಸಾಯೋ ತನಕ ಯುದ್ಧ, ಒಂದು ಅವನು ಸಾಯಬೇಕು ಇಲ್ಲ ನಾವು ಸಾಯಬೇಕು. ಅಭಿಮನ್ಯು ಸತ್ತ ಅನ್ನೋದು ಅರ್ಜುನನಿಗೆ ಎಷ್ಟು ನೋವು ತರುತ್ತೋ ಅಷ್ಟೇ ನೋವು ಕೃಷ್ಣನಿಗೂ ತಂದಿದೆ. ಈಗ ಕೃಷ್ಣನಿಗೆ ಏನಾಗಬೇಕು ಅಂತ ಅವನನ್ನು ದ್ವೇಷಿಸಬೇಕು? ಅಂದರೆ ಕೃಷ್ಣ ಇನ್ನೊಬ್ಬರನ್ನ ರಕ್ಷಿಸೋದಕ್ಕೆ ಮತ್ತೊಬ್ಬರನ್ನ ಶಿಕ್ಷಿಸೋದಕ್ಕೂ ರೆಡಿ ಆಗ್ತಾರೆ ಅಂತ. ಆದರೆ ಸ್ವತಃ ತನ್ನ ತಂಗಿಯ ಮಗ ಸುಭದ್ರೆಯ ಮಗ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಿಲುಕಿ ಪ್ರಾಣ ಬಿಟ್ಟಾಗ ಆಗ ಕೃಷ್ಣ ಮೌನ ವಹಿಸ್ಬಿಡ್ತಾನೆ. ಕೃಷ್ಣ ಆಗ ಅಭಿಮನ್ಯುವನ್ನು ಉಳಿಸುವಂತಹ ಎಲ್ಲ ಅವಕಾಶಗಳು ಕೃಷ್ಣನಿಗಿತ್ತು. ಆದರೂ ಕೃಷ್ಣ ಆವಾಗ ಮೌನ ವಹಿಸಿದ. ಇದು ಒಂದು ಆರೋಪ. ಇಲ್ಲ, ಅಭಿಮನ್ಯುವಿನ ಪ್ರಕರಣದಲ್ಲಿ ಕೃಷ್ಣನ ಮೇಲೆ ಈ ಆರೋಪವನ್ನು ಹೊರಿಸೋದಕ್ಕಾಗೋದಿಲ್ಲ. ಈ ಆರೋಪಕ್ಕೆ ಇನ್ನಷ್ಟು ಕತೆ ಸೇರಿಸ್ಕೊಂಡಿದೆ. ಅಭಿಮನ್ಯುವಿನಿಂದ ಕೃಷ್ಣನಿಗೆ ಆಪತ್ತಿತ್ತು. ಕೃಷ್ಣ ಅವನ ಸೋದರ ಮಾವನನ್ನು ಕೊಂದಂತೆ ಅಭಿಮನ್ಯು ತನ್ನ ಸೋದರ ಮಾವನನ್ನು ಕೊಲ್ತಾ ಇದ್ದ. ಹಿಂಗೆಲ್ಲ ಕತೆಗಳನ್ನು ಹೇಳ್ಕೊಂಡು ಹೋಗಿದ್ದಾರೆ. ಅದ್ಯಾವುದೂ ಮೂಲ ಮಹಾಭಾರತದ ಕಥೆಗಳಲ್ಲ, ಅದ್ಯಾವುದೂ ಮೂಲ ಕೃಷ್ಣನ ಕಥೆ ಅಲ್ಲ. ಅದು ಬೇರೆ ಬೇರೆ ಕೃಷ್ಣ ಇದ್ದಾರೆ ಪ್ರಪಂಚದಲ್ಲಿ, ಆ ಕೃಷ್ಣಂದರ ಕಥೆಗಳದು. ಮೂಲ ಮಹಾಭಾರತದ ಕಥೆಯಲ್ಲಿ ಅವತ್ತು ಚಕ್ರವ್ಯೂಹ ಅನ್ನೋದು ಕೃಷ್ಣನಿಗೇನೂ ಗೊತ್ತಿಲ್ಲ. ಯಾಕೆಂದರೆ ಕೃಷ್ಣ ಭಗವಂತನಾಗಿ ಅಲ್ಲಿ ವರ್ತಿಸೋದಿಲ್ಲ. ಕೃಷ್ಣ ನಡೆದುಕೊಳ್ಳೋದು ಕೃಷ್ಣನಾಗಿಯೇ ಅಲ್ಲಿ. ಕೃಷ್ಣನಿಗೆ ಗೊತ್ತಿಲ್ಲ ಅದು. ಕೃಷ್ಣ ಯುದ್ಧದಲ್ಲಿ ಸಾರಥಿ ಮಾತ್ರ, ಅವನು ಆಯುಧ ಎತ್ತೋದಿಲ್ಲ. ಸಾರಥಿ ಆದಾಗ ಸಹಜವಾಗಿ ರಥಿಯಾದವನು ಏನು ಹೇಳ್ತಾನೋ ಅದನ್ನು ಮಾಡಬೇಕು. ಅವತ್ತು ಸಂಶಪ್ತಕರು ಅರ್ಜುನನನ್ನು ಯುದ್ಧಕ್ಕೆ ಕರೆದಿದ್ದರು. ಅದು ದ್ರೋಣರ ತಂತ್ರ. ಯುಧಿಷ್ಠಿರನನ್ನು ಹಿಡಿಬೇಕು ಅಂತ ದುರ್ಯೋಧನ ಅವನು ಕೇಳ್ಕೊಂಡಿದ್ದ ಅವರಲ್ಲಿ. ಹಿಂದೆ ನಾವು ಹೇಳಿದ್ವಿ ಅದನ್ನು. ದುರ್ಯೋಧನ ದ್ರೋಣರನ್ನು ಸೇನಾಧಿಪತಿ ಮಾಡಿದಾಗ ಅವ್ರಿಗೆ ಕೇಳ್ತಾರೆ, ಒಂದು ವರ ಕೊಡ್ತೀನಿ ನಿನಗೆ, ಏನು ಮಾಡಿಕೊಡ್ಲಿ ಹೇಳು ಅಂತ ಸಂತೋಷದಿಂದ. ಅವನು ಹೇಳ್ತಾನೆ ದುರ್ಯೋಧನನ್ನು ಬಂಧಿಸಿಕೊಡಿ ಅಂತ. ಅವ್ರು ಕೇಳ್ತಾರೆ, ಕೊಲ್ಲು ಅಂತ ಹೇಳ್ಬೋದಿತ್ತಲ್ಲ, ಯಾಕೆ ಬಂಧಿಸಿಕೊಡು ಅಂತ ಕೇಳ್ತೀರಿ ಅಂತಂದಾಗ ಅವನು ಹೇಳ್ತಾನೆ, ಇಲ್ಲ, ಪಾಂಡವರಲ್ಲಿ 5 ಜನರನ್ನು ಕೊಲ್ಲೋಕ್ಕಾಗಲ್ಲ, ಒಬ್ಬ ಉಳಿದ್ರೂ ಕೂಡ ನಮ್ಮನ್ನು ಉಳಿಸೋಲ್ಲ, ಅದಕ್ಕೆ ನೀವು ಯುಧಿಷ್ಠಿರನ್ನು ಬಂಧಿಸಿಕೊಡಿ, ನಾ ಮತ್ತೆ ದ್ಯೂತ ಆಡ್ತೀನಿ ಅವನ ಹತ್ರ. ಅವ್ನು ಹೆಂಗೋ ಜೂಚಾಡಕ್ಕೆ ಬರ್ತಾನೆ, ಅವ್ನು ಬರಲೇಬೇಕು, ಅವನ ಪ್ರತಿಜ್ಞೆ ಇದೆ, ಸೋಲಿಸಿ ಕಳಿಸ್ಬಿಡ್ತೀನಿ ಮತ್ತೆ ಕಾಡಿಗೆ, ಯುದ್ಧ ಅಲ್ಲ ಬೇಡ ಅಂತ ದುರ್ಯೋಧನ ಹೇಳಿರ್ತಾನೆ. ಆಗ ಅವ್ರು ಹೇಳ್ತಾರೆ, ನೋಡು, ಅರ್ಜುನ ಇದ್ರೆ ಯುಧಿಷ್ಠಿರನನ್ನು ಬಂಧಿಸೋಕ್ಕಾಗೋಲ್ಲ, ಅದಕ್ಕೊಂದು ತಂತ್ರ ಬೇಕು ಅಂತ ಅವ್ರೇನು ಮಾಡ್ತಾರೆ, ಸಂಶಪ್ತಕರು ಅಂತ ಒಂದು ಗುಂಪು ನಿರ್ಮಾಣ ಆಗುತ್ತೆ. ಎಲ್ಲ ಸೇನೆಯಲ್ಲಿರುವ ಕೆಲವರು ಶಪಥ ಮಾಡ್ತಾರೆ. ಏನು ಅಂದರೆ, ನಾವು ಅರ್ಜುನ ಜೊತೆಗೆ ಯುದ್ಧಕ್ಕೆ ಹೋಗ್ತೀವಿ, ಒಂದು ಕೊಂದು ಬರ್ತೀವಿ, ಇಲ್ಲ ಸತ್ತು ಹೋಗ್ತೀವಿ, ಯುದ್ಧದಿಂದ ಹಿಂದೆ ಬರೋದಿಲ್ಲ ಅಂತ. ಇದು ಅಂದರೆ ಯುದ್ಧ ನಡೀತಾನೇ ಇರಬೇಕು, ಸಾಯೋ ತನಕ ಯುದ್ಧ, ಒಂದು ಅವನು ಸಾಯಬೇಕು ಇಲ್ಲ ನಾವು ಸಾಯಬೇಕು. ಈ ಅರ್ಜುನನ ಪ್ರತಿಜ್ಞೆ ಇದೆ, ಶಪಥ ಮಾಡಿ ನನ್ನೊಡನೆ ಯುದ್ಧಕ್ಕೆ ಬಂದವರೊಡನೆ ಕೊನೆಯವರೆಗೆ ಯುದ್ಧ ಮಾಡ್ತೀನಿ ಅಂತ ಅವಂದು. ನಾನು ಸಾಯಬೇಕು ಆ ಯುದ್ಧ ಮುಗಿಯುವಾಗ, ಇಲ್ಲ ಅವರು ಸಾಯಬೇಕು, ಅಷ್ಟ ತನಕ ಯುದ್ಧ ನಿಲ್ಲಿಸೋಲ್ಲ ಅಂತ ಅವನದ್ದು ಬೇರೆ ಪ್ರತಿಜ್ಞೆ. ಈ ಪ್ರತಿಜ್ಞೆಯಿಂದಾಗಿ ಕೃಷ್ಣಾರ್ಜುನರು ಸಂಶಪ್ತಕರ ಜೊತೆ ಯುದ್ಧ ಮಾಡೋದಕ್ಕೆ ದೂರ ಹೋಗ್ತಾರೆ. ದೂರ ಅಂದರೆ ಬಹಳ ದೂರ. ನಮಗೆ ಯಾವುದೋ ಸಿನಿಮಾ ಧಾರಾವಾಹಿಗಳಲ್ಲಿ ಅಲ್ಲೇ ಅಷ್ಟು ದೂರದಲ್ಲಿ ಕಾಣಿಸ್ತಾ ಇರ್ತಾರಲ್ಲ, ಹಂಗಲ್ಲ, ಎಷ್ಟೋ ಕಿಲೋಮೀಟರ್ಗಳ ದೂರ, 6-8 ಕಿಲೋಮೀಟರ್ ದೂರದಲ್ಲಿ ಇದ್ದಿರ್ಬೇಕು ಅವರು. ಅಷ್ಟು ದೂರಕ್ಕೆ ಅವನನ್ನು ಕರ್ಕೊಂಡೋಗ್ಬಿಡ್ತಾರೆ. ಅಂದರೆ ಅಲ್ಲಿ ಹೋಗಿ ಅವರು ಯುದ್ಧಕ್ಕೆ ನಿಂತ್ಕೋತಾರೆ, ಶಪಥ ಮಾಡಿ ನಿಂತ್ಕೊಂಡ್ಬಿಡ್ತಾರೆ. ಅಲ್ಲಿ ಅರ್ಜುನ ಬರಲಿ, ನಾವು ಶಪಥ ಮಾಡಿದ್ದೀವಿ ಅಂತ ಅರ್ಜುನ ಹೋಗ್ಬೇಕು ಅಲ್ಲಿಗೆ. ಕೃಷ್ಣಾರ್ಜುನರು ಅಲ್ಲಿಗೆ ಹೋಗಿದ್ದಾರೆ. ಅವತ್ತು ಅಭಿಮನ್ಯುವಿನ ಹತ್ಯೆ ಆಗೋದು. ಅದು ಕೃಷ್ಣನಿಗೆ ಗೊತ್ತಿಲ್ಲ. ಕೃಷ್ಣನಿಗೆ ಅಂದರೆ ಭಗವಂತನಾದ ಕೃಷ್ಣನಿಗೆ ವಿಷಯ ಬೇರೆ. ಭಗವಂತ ಕೃಷ್ಣನನ್ನು ನಾವು ಬೇರೆ ಥರ ವಿಮರ್ಶಿಸಬೇಕು. ಇಲ್ಲಿ ಕೃಷ್ಣನಾಗಿ ಕಾಣಿಸ್ಕೊಂಡಲ್ಲ, ಅದನ್ನು ಇದರಲ್ಲಿ ವಿಮರ್ಶಿಸಬೇಕಾಗತ್ತೆ. ಶ್ರೀಮನ್ನಾರಾಯಣನ ತಂದ್ಕೊಂಡು ವಿಮರ್ಶೆ ಮಾಡೋಕ್ಕೆ ಬರಲ್ಲ. ಶ್ರೀಮನ್ನಾರಾಯಣನ ತಂದ್ಕೊಂಡು ವಿಮರ್ಶೆ ಮಾಡೋದಕ್ಕೂ ಬರುತ್ತೆ, ಅದಕ್ಕೆ ಬೇರೆ ಹೇಳಬೇಕಾಗತ್ತೆ. ಹೇಳೋಣ ಅದನ್ನು, ಅದಕ್ಕೇನು ಕಾರಣ ಅಂತ. ಕೃಷ್ಣನಿಗೆ ಗೊತ್ತಿಲ್ಲ ಅಭಿಮನ್ಯು, ಮತ್ತು ಮೌನವೂ ಅಲ್ಲ ಅವನದ್ದು. ಅವನಲ್ಲಿ ಯುದ್ಧ ನಡೀತಾ ಇದೆ ಅರ್ಜುನದ್ದು, ಅವನಲ್ಲಿದ್ದಾನೆ. ಆದರೆ ಅವತ್ತು ಯುದ್ಧ ಅಭಿಮನ್ಯು ಸತ್ತ ಅನ್ನೋದು ಅರ್ಜುನನಿಗೆ ಎಷ್ಟು ನೋವು ತರುತ್ತೋ ಅಷ್ಟೇ ನೋವು ಕೃಷ್ಣನಿಗೂ ತಂದಿದೆ. ವ್ಯಾಸರು ಅದನ್ನು ಸುದೀರ್ಘವಾಗಿ ಬರೀತಾರೆ. ಈ ಯುದ್ಧವನ್ನು ಮೇಲಿನಿಂದ ನಿಂತು ನೋಡ್ತಾ ಇದ್ದರು ದೇವತೆಗಳು, ಬೇರೆ ಬೇರೆ ಸಿದ್ಧರು, ಚಾರಣರು, ಋಷಿಗಳು ಎಲ್ಲ. ಅವ್ರು ಅನ್ಕೋತಾರೆ, ಕೃಷ್ಣ ಅರ್ಜುನ ಇಬ್ಬರೂ ನೊಂದಿದ್ದಾರೆ, ನಾಳೆ ಏನಾಗಬಹುದು ಯುದ್ಧದಲ್ಲಿ ಅಂತ ಯೋಚನೆ ಮಾಡ್ತಾರೆ. ಅಂದರೆ ಅರ್ಜುನನಷ್ಟೇ ನೋವು ಕೃಷ್ಣನಿಗೂ ಆಗಿದೆ. ಆ ಶಿಬಿರಗಳು ಹೇಗಿರ್ತಾ ಇತ್ತು ಅಂದರೆ, ಅವ್ರ ಶಿಬಿರ ಇರ್ತಿತ್ತಲ್ಲ, ಶಿಬಿರದಲ್ಲಿ ರಾಣಿಯರು ಬಂದಿರ್ತಾ ಇದ್ರು.
ಹಾಗಾಗಿ ಅಲ್ಲಿ ದ್ರೌಪದಿ, ಸುಭದ್ರೆ ಎಲ್ಲ ಇವರು ಶಿಬಿರದಲ್ಲಿದ್ದರು. ಅವರವರಿಗೊಂದು ಶಿಬಿರ ಇರ್ತಾ ಇತ್ತು. ಅರ್ಜುನ ಹೇಳ್ತಾನೆ ಕೃಷ್ಣನಿಗೆ, ಸುಭದ್ರೆಗೆ ಸಮಾಧಾನ ಮಾಡೋಕ್ಕೆ ನನಗಾಗೋದಿಲ್ಲ, ನೀನೋಗಿ ಸಮಾಧಾನ ಮಾಡು ಅಂತ. ಇವನು ಹೋಗಿ ಕುಂತಿ, ದ್ರೌಪದಿ, ಸುಭದ್ರೆಯರಿಗೆ ಕೃಷ್ಣ ಸಮಾಧಾನ ಮಾಡ್ತಾನೆ. ಹಾಗಾಗಿ ಅವತ್ತು ರಾತ್ರಿ ಅದೊಂದು ಬಹಳ ಒಂದು ವಿದ್ರಾವಕವಾದ ಸನ್ನಿವೇಶ ಇದೆ. ಅದರಲ್ಲಿ ಕೃಷ್ಣ ಕೂಡ ಭಾಗಿ, ಅಂದರೆ ಅವನು ನೊಂದಿರ್ತಾನೆ, ಅವನು ಬಹಳ ನೊಂದಿರ್ತಾನೆ. ಹಾಗಾಗಿ ಅಭಿಮನ್ಯುವಿನ ಕೊಲ್ಲುವಲ್ಲಿ ಕೃಷ್ಣನ ಪಾತ್ರ ಏನೂ ಇಲ್ಲ. ಮತ್ತೆ ಅಭಿಮನ್ಯುವಿನಿಂದ ಕೃಷ್ಣನಿಗೆ ಯಾವ ಅಪಾಯವೂ ಇರಲಿಲ್ಲ. ಅಭಿಮನ್ಯು ಅತ್ಯಂತ ಶ್ರೇಷ್ಠನಾದ ವ್ಯಕ್ತಿ. ಅವನು ಯಾಕೆ ಕೃಷ್ಣನನ್ನು ಕೊಲ್ತಾನೆ? ಮತ್ತು ಕೃಷ್ಣನಿಗೆ ಏನಾಗಬೇಕು ಅಂತ ಅವನನ್ನು ದ್ವೇಷಿಸಬೇಕು? ಕೃಷ್ಣ ಸಿಂಹಾಸನ ಬೇಡ ಕೃಷ್ಣನಿಗೆ ಪಟ್ಟ ಬೇಡ. ಅಭಿಮನ್ಯುವೇ ಇಲ್ಲಿ ಉತ್ತರಾಧಿಕಾರಿ. ಕೃಷ್ಣನೇ ಅಭಿಮನ್ಯುವಿನ ಮಗುವನ್ನು ಮುಂದೂಡಿಸ್ತಾನೆ. ಎಂತೆಂಥ ಹುಚ್ಚುಚ್ಚು ಕಥೆಗಳನ್ನು ಎಳೆದಿದ್ದಾರೆ ಅಂದರೆ, ಮಹಾಭಾರತವನ್ನು ಓದಿಯೇ ಇಲ್ಲ ಅವರು. ಈಗ ಅಶ್ವತ್ಥಾಮನ ಬ್ರಹ್ಮಾಸ್ತ್ರ ಉತ್ತರೆಯ ಗರ್ಭಕ್ಕೆ ಬಂದು ಬಿದ್ದು ಹುಟ್ಟುವ ಮಗು ಸಾಯುವಂತೆ ಆಗಿರುತ್ತಲ್ಲ, ಆಗ ಕೃಷ್ಣನೇ ಕಾಪಾಡೋದು ಅವನನ್ನು, ಪರೀಕ್ಷಿತನನ್ನು. ಹಾಗೆ ಅವನು ಯಾಕೆ ಅಭಿಮನ್ಯುವನ್ನು ಸಾಯಿಸ್ತಾನೆ ಅವನು ಅಂತ. ಹಾಗಾಗಿ ಅದೆಲ್ಲ ಸುಳ್ಳು ಕಥೆ. ಅಭಿಮನ್ಯುವಿನ ವಿಷಯದಲ್ಲಿ ಕೃಷ್ಣನ ಪಾತ್ರ ಖಂಡಿತವಾಗಿಯೂ ಏನೂ ಇಲ್ಲ. ಅಭಿಮನ್ಯುವಿನ ಸಾವು ಅಷ್ಟೇ ಅಲ್ಲ, ಉಪಪಾಂಡವರ ಸಾವಿನ ವಿಚಾರದಲ್ಲೂ ಕೃಷ್ಣನ ಮೇಲೆ ಒಂದು ಆರೋಪ ಇದೆ. ಉಪಪಾಂಡವರ ಸಾವನ್ನು ಸಹ ಕೃಷ್ಣ ತಪ್ಪಿಸಬಹುದಿತ್ತು. ಆದರೆ ಕೃಷ್ಣ ಬೇಕಂತಲೇ ಉಪಪಾಂಡವರು ಅಶ್ವತ್ಥಾಮನಿಂದ ಹತರಾಗುವ ಹಾಗೆ ಮಾಡ್ದ, ಆ ರೀತಿಯ ಸನ್ನಿವೇಶವನ್ನು ಕೃಷ್ಣ ಸೃಷ್ಟಿ ಮಾಡ್ದ ಅನ್ನುವಂಥ ಒಂದು ಆರೋಪ. ಈ ಕಥೆಗಳನ್ನು ಈ ಮೂಲ ಮಹಾಭಾರತ ಅನಂತರ ಹುಟ್ಟಿದ ಕಥೆಗಳಿವೆಯಲ್ಲ, ಅದರಲ್ಲಿ ಎರಡು ಥರ ಕಥೆಗಳು ಹುಟ್ಟಿವೆ. ಒಂದು ಮೂಲ ಮಹಾಭಾರತವನ್ನು ಗಮನಿಸದೆ ಕಥೆ ಹುಟ್ಟಿಸಿದ್ದಾರೆ. ಇನ್ನೊಂದು ಕಡೆ ಅದು ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಗೊತ್ತಿಲ್ಲ. ಕೃಷ್ಣನ ಪರವಾಗಿ ಮಾಡೋಕ್ಕೆ ಹೊರಟಿದ್ದಾರೋ, ಕೃಷ್ಣನ ವಿರುದ್ಧವಾಗಿ ಮಾಡೋಕ್ಕೆ ಹೊರಟಿದ್ದಾರೋ, ಸಂಸ್ಕೃತಿಯ ವಿರುದ್ಧವಾಗಿ ಇದನ್ನು ಮಾಡೋಕ್ಕೆ ಹೊರಟರೋ ಗೊತ್ತಿಲ್ಲ. ಕಾರಣಗಳು ಕಾಣಿಸುತ್ತೆ ಅಲ್ಲಿ, ಅದನ್ನು ಇಟ್ಕೊಂಡು ಹೊರಗಡೆ ಮಾಡಿರ್ತಾರೆ ಅವರು. ಈ ಉಪಪಾಂಡವರದ್ರಲ್ಲಿ ಹಾಗೆ ಆಗತ್ತೆ. 18ನೇ ದಿನ ಸಂಜೆ ದುರ್ಯೋಧನ ಭೀಮ ಗದಾಯುದ್ಧ ನಡೆದಿದೆ. ದುರ್ಯೋಧನ ಬಿದ್ದು ಸತ್ತಿದ್ದಾನೆ. ಅವತ್ತು ರಾತ್ರಿ ಈಗ ಯುದ್ಧ ಮುಗೀತು, ದುರ್ಯೋಧನ ಸತ್ತಾಯಿತು. ದುರ್ಯೋಧನ ಸತ್ತಲ್ಲಿಗೆ ಯುದ್ಧ ಮುಗೀತು. ಯುದ್ಧ ಮುಗಿದ ಮೇಲೆ ಏನೀಗ? ಯುದ್ಧ ಮುಗಿದ ಮೇಲೆ ಏನಾಗಬೇಕೀಗ? ಈಗ ಹಸ್ತಿನಪುರದ ಅಧಿಕಾರದಲ್ವಾ ಈಗ? ಅದು ಯಾರ ಕೈಗೆ ಬಂತು ಅಂದರೆ ಅದೀಗ ಪಾಂಡವರ ಕೈಗೆ ಬಂತು ಅಂತ ಲೆಕ್ಕ. ಪಾಂಡವರ ಕೈಗೆ ಬಂದಿದೆ. ಈ ಪಾಂಡವರ ಕೈಗೆ ಬಂದ ಕೂಡಲೇ ತಗೋಬೇಕಲ್ವಾ ಅದನ್ನ ಅಂತ ಪ್ರಶ್ನೆ ಇರೋದು. ಹಾಗಾಗಿ ಹಸ್ತಿನಪುರಕ್ಕೆ ಹೋಗ್ಬೇಕು ಅವರು ಕುರುಕ್ಷೇತ್ರದಿಂದ. ಕುರುಕ್ಷೇತ್ರ ಹಸ್ತಿನಪುರ ಅಕ್ಕಪಕ್ಕದಲ್ಲಿಲ್ಲ, ದೂರದಲ್ಲಿದೆ. ಅಲ್ಲಿಗೆ ಹೋಗ್ಬೇಕು ಅವರು, ಮುಗಿದು ಕೂಡಲೇ ಹೋಗಲೇಬೇಕು. ಹಾಗಾಗಿ ಕೃಷ್ಣ, ಪಾಂಡವರು, ದ್ರೌಪದಿ ಇವರೆಲ್ಲ ಹಸ್ತಿನಪುರಕ್ಕೆ ಹೋಗಿದ್ರು. ಎರಡು ಕಾರಣಕ್ಕೆ ಹೋಗಬೇಕು. ಒಂದು, ಈಗ ಅದರ ಉತ್ತರಾಧಿಕಾರಿತ್ವ ಇವರದ್ದಾಗಿದ್ದರಿಂದ ಇವರಲ್ಲಿ ಅಸ್ತಿತ್ವ ತೋರಿಸಲೇಬೇಕು. ಎರಡನೇದು, ಧೃತರಾಷ್ಟ್ರ ಗಾಂಧಾರಿಯರನ್ನು ಸಮಾಧಾನ ಪಡಿಸಬೇಕಿದೆ. ಅವರ ಮಕ್ಕಳನ್ನು ಇವರೇ ಕೊಂದಿರಬಹುದು. ಇಡೀ ಕುಟುಂಬ ವರ್ಗ ಅಲ್ಲಿದೆ. ಕುಂತಿ ಇದ್ದಾಳೆ, ಧೃತರಾಷ್ಟ್ರ ಇದ್ದಾನೆ, ಗಾಂಧಾರಿ ಇದ್ದಾಳೆ, ಇಡೀ ಮನೆತನದವರು ಇದ್ದಾರೆ ಅಲ್ಲಿ ಹೋಗಲೇಬೇಕಲ್ಲ ಇವರು. ಮನೆಯ ಒಳಗೆ ನಡೆದ ಯುದ್ಧ ಆಗಿರೋದ್ರಿಂದ ಹಾಗೆ ಹೋಗುವಾಗ ಕೃಷ್ಣನನ್ನು ಕರ್ಕೊಂಡೋಗಿದ್ದಾರೆ. ಕೃಷ್ಣ ಇರಲೇಬೇಕಲ್ಲಿ. ಯಾಕೆ ಅಂದರೆ ಅಲ್ಲಿ ಒಂದು ನಿರ್ವಹಣೆಯ ವಿಷಯ ಇದೆ, ಮ್ಯಾನೇಜ್ ಮಾಡೋ ವಿಷಯ ಇದೆ. ಈಗ ಏನಾಗಿದೆ, ಕೊಂದವರು ಇವರು, ಎಲ್ಲರನ್ನ ಕೊಂದವರು ಇವರು. ಆಗ ಇವರನ್ನು ಇವರು ಅವರನ್ನು ಎದುರಿಸುವಾಗ ಅಷ್ಟು ಸುಲಭ ಇಲ್ಲ. ಮೂರನೇನೊಬ್ಬ ಬೇಕಲ್ಲ, ಅದ್ಯಾರು ಅಂದರೆ ಕೃಷ್ಣನೇ ಆಗಿರಬೇಕು. ಹಾಗಾಗಿ ಇವರಿಷ್ಟು ಜನ ಹೋಗಿದ್ದಾರೆ, ಕೃಷ್ಣನೂ ಹೋಗಿದ್ದಾನೆ. ಅಂದರೆ ಕೃಷ್ಣ ಹೋಗೋದಕ್ಕೆ ಕಾರಣ ಅದು. ಪಾಂಡವರು ಎರಡೂ ಕಾರಣಕ್ಕಾಗಿ ಹೋಗಲೇಬೇಕು. ಹೋಗಿ ಎಲ್ಲರನ್ನೂ ಸಮಾಧಾನ ಇವರೇ ಮಾಡಬೇಕು. ಮತ್ತು ಈಗ ಆ ಅಧಿಕಾರ ಇವ್ರ ಕೈಗೆ ಬಂದಾಯ್ತು, ಇವ್ರ ಅರಮನೆಗೆ ಹೋಗ್ಬೇಕೀಗ, ತಗೊಳ್ಳೇಬೇಕಲ್ಲ. ಏನಾಗುತ್ತೆ ನಮ್ಮಲ್ಲಿ ಈಗ ಚುನಾವಣೆ ಆಗುತ್ತೆ. ಚುನಾವಣೆ ಆಗಿ ಇನ್ನೊಬ್ಬ ಆಯ್ಕೆಯಾಗಿ ಬಂದರೆ ಅವನು ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಹಿಂದಿನ ಮುಖ್ಯಮಂತ್ರಿಯೇ ಪ್ರಭಾರಿಯಾಗಿ ಮುಂದುವರಿತಾನೆ. ಒಂದು ಸ್ಥಾನದಲ್ಲಿದ್ದವನು ಸತ್ತೋಗ್ಬಿಟ್ರೆ ಆ ಕ್ಷಣಕ್ಕೆ ರಾಜ್ಯಪಾಲರೋ ಇನ್ನೊಬ್ಬರೋ ಯಾರಿಗೋ ಒಬ್ಬರನ್ನ ಜವಾಬ್ದಾರಿ ಕೊಡಬೇಕು, ಅಥವಾ ರಾಷ್ಟ್ರಪತಿಯೋ ರಾಜ್ಯಪಾಲರೋ ಅದನ್ನು ನೋಡ್ಕೋಬೇಕು ಆ ಹೊತ್ತಿನಲ್ಲಿ ಅಂತ ಒಂದೇನೋ ಕ್ರಮ ಇರುತ್ತೆ. ಅಂದರೆ ಒಂದೊಂದು ದೇಶದಲ್ಲಿ ಒಂದೊಂದು ಕ್ರಮ ಇರುತ್ತೆ. ಒಂದು ಸಿಂಹಾಸನ ಖಾಲಿ ಅಂತ ಆಗಬಾರದು ಅಂತ. ಇಲ್ಲೇನಾಗಿದೆ, ಧೃತರಾಷ್ಟ್ರ ಇದ್ದಿರ್ಬೋದು ಸಿಂಹಾಸನದಲ್ಲಿ, ಆದರೆ ಈ ಯುದ್ಧ ಏನು ಹೇಳುತ್ತೆ ಅಂದರೆ ಧೃತರಾಷ್ಟ್ರ ಯುದ್ಧಕ್ಕೆ ಬರೋಲ್ಲ, ಧೃತರಾಷ್ಟ್ರನ ಪರವಾಗಿ ಇವರೆಲ್ಲ ಯುದ್ಧಕ್ಕೆ ಬಂದಿದ್ದಾರೆ. ಯಾರು ಗೆಲ್ತಾರೋ ಅವರದ್ದು ರಾಜ್ಯ ಅಂತ ಅರ್ಥ. ಹಾಗಾಗಿ ಈಗ ಧೃತರಾಷ್ಟ್ರ ಸಿಂಹಾಸನದಲ್ಲಿದ್ದರೂ ದುರ್ಯೋಧನನ ಸಾವಿನೊಂದಿಗೆ ಧೃತರಾಷ್ಟ್ರ ಸಿಂಹಾಸನ ಖಾಲಿ ಮಾಡೋದೆ, ಖಾಲಿ ಬಿಡುವಂತಿಲ್ವಲ್ಲ. ಹಾಗಾಗಿ ಟೆಕ್ನಿಕಲಿ ಇವರು ಹೋಗಲೇಬೇಕಲ್ಲಿಗೆ.
ಹಾಗಾಗಿ ಎರಡೂ ದೃಷ್ಟಿಯಿಂದ ಇವರು ಹೋಗಬೇಕು. ಹೋಗುವಾಗ ಕೃಷ್ಣ ಇರೋದು ಎಲ್ಲ ದೃಷ್ಟಿಯಿಂದ ಅನಿವಾರ್ಯ. ಹಾಗಾಗಿ ಅವರು ಹೋಗಿದ್ದಾರೆ. ಹಾಗೆ ಹೋದಾಗ ರಾತ್ರಿ ಅಶ್ವತ್ಥಾಮ ಆಕ್ರಮಣ ಮಾಡಿದ್ದಾನೆ. ಅದು ಯಾರಿಗೂ ನಿರೀಕ್ಷೆ ಇಲ್ಲ. ರಾತ್ರಿ ಎಲ್ಲ ಯುದ್ಧ ಮುಗಿದ ಮೇಲೆ ಇವನು ಯುದ್ಧ ಮಾಡ್ತಾನೆ ಅಂತ. ಯಾಕೆಂದರೆ 18ನೆಯ ದಿನ ಸಂಜೆಯೇ ಒಂದು ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಒಂದು 3-4 ಗಂಟೆ ಹೊತ್ತಿಗೇನೆ ಅಶ್ವತ್ಥಾಮ ಕೃತವರ್ಮ ಯುದ್ಧ ನಿಲ್ಲಿಸ್ಬಿಡ್ತಾರೆ. ದುರ್ಯೋಧನ ಕಾಣೆ ಆಗ್ತಾನೆ. ಇದರಿಂದ ಅವರು ಯುದ್ಧನೇ ಮಾಡೋದಿಲ್ಲ, ಹೋಗ್ಬಿಡ್ತಾರೆ ಅವರು. ಅಷ್ಟು ದೂರದಲ್ಲಿ ಪಾಂಡವರು ಕಂಡ್ರೆ ಅಲ್ಲಿಂದ ಜಾಗ ಬಿಡ್ತಾರೆ ಅವರು. ಓಕೆ, ಅಂಥವರು ಎಲ್ಲ ಮುಗಿದ ಮೇಲೆ ರಾತ್ರಿ ಬಂದು ಯುದ್ಧ ಮಾಡ್ತಾರೆ ಅಂತ ಯಾರಿಗೂ ನಿರೀಕ್ಷೆ ಇಲ್ಲ. ಹಾಗೆ ನಡೆಯುತ್ತೆ ಆ ಯುದ್ಧ, ಉಪಪಾಂಡವರ ಜೊತೆಗಿನ ಯುದ್ಧ. ಹಾಗಾಗಿ ಆ ಯುದ್ಧದಲ್ಲಿ ಕೃಷ್ಣನ ಪಾತ್ರ ಏನೂ ಇಲ್ಲ. ಓಕೆ. ಕೃಷ್ಣ ಪಾಂಡವರನ್ನು ಅಲ್ಲಿದ್ದರೆ ಕೊಂದು ಬಿಡ್ತಿದ್ದ ಅಶ್ವತ್ಥಾಮ. ಹೆಂಗೆ ಕೊಂದು ಬಿಡ್ತಿದ್ದ ಅಶ್ವತ್ಥಾಮ? 18 ದಿನ ಕೊಲ್ಲೋಕ್ಕಾಗದೆ ಇದ್ದವನು ಅವತ್ತು ಕೊಂದು ಬಿಡ್ತಿದ್ದ ಅನ್ನೋದಕ್ಕೆ ಅರ್ಥ ಇರೋಲ್ಲ. ಓಕೆ. ಹಾಗಾಗಿ ಅದು ಅಸಾಧ್ಯದ ಮಾತು ಅದು. ಓಕೆ. ಅದರಿಂದ ಅಲ್ಲಿ ಕೃಷ್ಣನ ಪಾತ್ರ ಇಲ್ಲ. ಓಕೆ.